गुड आफ्टरनून चिल्ड्रन। आज मैं 8वीं कक्षा के लिए एक पाठ करने जा रही हूँ। आप यहाँ पर देख रहे हो हमारे भारत देश की झंडा के चित्र है कि नहीं बच्चों। इसे हम बहुत आदर और गौरव के साथ लेते हैं। हमारे राष्ट्रीय त्योहारों पर इसे फहराते हैं, है कि नहीं। इसी तरह इससे संबंधित यहाँ पर आप देख रहे हो सैनिकों के चित्र। ये सैनिक ऐसे हैं जो हमारे प्राणों के लिए अपने प्राणों की बाजी लगाकर दुश्मनों से लड़ते हैं बच्चों। इससे संबंधित आज मैं आपको आपका तीसरा पाठ मेरा देश मेरी माँ, इस पाठ को समझाने जा रही हूँ। ये एक संकलित कथा है। तो फिर संकलित का मतलब क्या है? संकलित का मतलब होता है संग्रह किया हुआ या जिसका संकलन हुआ हो या जो संकलन की क्रिया से बना हो, मतलब कहीं से भी चुना हो, ಯಾವುದೋ ಒಂದು ಸಂದರ್ಭದಿಂದ ಅಥವಾ ನ್ಯೂಸ್ ಪೇಪರಿಂದ ಅಥವಾ ಕತೆ ಪುಸ್ತಕಗಳಿಂದ ಆಯ್ದುಕೊಂಡಂಥ ಕತೆಗಳಿಗೆ ನಾವೇನಂತ ಹೇಳ್ತೀವಿ? ಸಂಕಲಿತ್ ಕಿಯಾ ಗಯಾ ಅಂತ ಹೇಳ್ತೀವಿ. ಸಂಕಲನ್ ಕಿಯಾ ಗಯಾ ಪಾಠ ಅಂತ ಹೇಳ್ತೀವಿ ಬಚ್ಚೋ. ಇದೇ ರೀತಿಯಲ್ಲೀಗ ಈ ಒಂದು ಪಾಠದ आशय, इसका ध्येय उद्देश्य आशय क्या है? हर एक लेसन का आशय तो होता ही है बच्चों, आपको समझना है कि नहीं। तो फिर इस पाठ का आशय शत्रु से देश की रक्षा करना देशवासियों का परम पुनीत ಕರ್ತವ್ಯ होता है. ಅಂದರೆ ಶತ್ರುಗಳಿಂದ ನಮ್ಮ ದೇಶದ ರಕ್ಷಣೆ ಮಾಡೋದು ದೇಶವಾಸಿಗಳ ಪರಮ ಪುನೀತ ಕರ್ತವ್ಯ, ಅಂದರೆ ಪ್ರಾಮುಖ್ಯವಾದಂಥ ಪುನೀತ್ का मतलब होता है ಪಾವನ, है कि नहीं बच्चों। ತುಂಬ ಒಂದು ಪಾವನವಾದಂಥ ಇದು ಕರ್ತವ್ಯ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. लड़ाई में पीठ दिखाकर भागना नहीं चाहिए. जब भी हमारी सेना दुश्मनों से लड़ते हैं तब अपना पीठ कभी भी नहीं दिखाता. युद्ध में भी ऐसा ही अपना कर्तव्य निभाते वक्त अपना पीठ दिखाकर भागना नहीं चाहिए. सीना थान कर आगे बढ़ना चाहिए, तभी तो वीर विजय माला पहनते हैं. इस घटना से बच्चों में ಈ ಒಂದು ಘಟನೆಯಿಂದ ಮಕ್ಕಳಲ್ಲಿ ಸಾಹಸ और वीरता का भाव जागता है. ಈ ಒಂದು ಘಟನೆಯನ್ನು ಕೇಳಿ ನೋಡಿ ಮಕ್ಕಳೇ, ನೀವು ಮುಂದೆ ನಮ್ಮ ದೇಶದ ಸೈನಿಕರಾಗ್ಬೋದು, ಆರ್ಮಿಯಲ್ಲಿ ದೊಡ್ಡ ದೊಡ್ಡ ಆಫೀಸರ್ಸ್ ಆಗ್ಬೋದು. ಅಂಥ ಸಂದರ್ಭದಲ್ಲಿ ನೀವು ತಿಳ್ಕೊಳ್ಬೇಕಾದಂಥ ಒಂದು ಪ್ರಾಮುಖ್ಯವಾದಂಥ ಕರ್ತವ್ಯ ಇಲ್ಲಿ ಆಗತ್ತೆ. ಇದನ್ನು ತಿಳ್ಕೊಳ್ಳೋದ್ರಿಂದ ನಿಮ್ಮಲ್ಲಿ ಸಾಹಸ ಅಂದ್ರೇನು, ವೀರತೆ ಅಂದ್ರೇನು ತಿಳಿಯುತ್ತೆ. ವೇ ಅಪ್ನೆ ಕರ್ತವ್ಯಕ್ಕೆ ಪ್ರತಿ ಸಜಗ್ ಹೋತೆ ಹೇ. ನೀವು ಕೂಡ ಈ ಒಂದು ನಿಮ್ಮ ಕರ್ತವ್ಯವನ್ನು ನಿಭಾಯಿಸೋದ್ರಲ್ಲಿ ನೀವೇನಾಗ್ತೀರಾ? ಸಜಗ್ ಅಂದರೆ ನೀವು ತಯಾರಿಯನ್ನು ಮಾಡ್ಕೊಳ್ತೀರಾ ಈಗಿಂದನೇ, 8ನೇ ತರಗತಿಯಿಂದಲೇ. ಈಗ ನಾನಿಲ್ಲಿ ಪಾಠನ ಓದ್ತಾ ನಿಮಗೆ ಎಕ್ಸ್ಪ್ಲನೇಷನ್ ಕೊಡ್ತಾ ಹೋಗ್ತೀನಿ. ಇಲ್ಲಿ ಅಕ್ಷರಗಳು ಸರಿಯಾಗಿ ಕಾಣಿಸೋದಿಲ್ಲ ಇರೋದ್ರಿಂದ ನಿಮ್ಮ ಪುಸ್ತಕವನ್ನು ನಿಮ್ಮ ಮುಂದೆ ಇಟ್ಕೊಂಡು ಈ ವಿಡಿಯೋನ ಕೇಳ್ತಾ ಹೋಗಿ ಮಕ್ಕಳೇ. सन 1965 मतलब 1965 की एक शाम, 1965ರ ಒಂದು ಸಾಯಂಕಾಲ ದಿನ ಇರುತ್ತೆ. ಹರ್ ತರಫ್ ಶಾಂತಿ ಕಾ ವಾತಾವರಣ ಥಾ, ಎಲ್ಲ ಕಡೆನೂ ಶಾಂತಿಯ ವಾತಾವರಣ ಇರುತ್ತೆ. ಕಿಸಿ ತರಹ ಕಿ ಕೋಯಿ ಆಶಂಕ ನಹಿ ಥಿ, ಯಾವುದೇ ಒಂದು ಭಯದ ವಾತಾವರಣ ಅಲ್ಲಿ ಇರುವುದಿಲ್ಲ. ತಬಿ ದುಶ್ಮನೋನೆ ಭಾರತ್ ಪರ್ ಆಕ್ರಮಣ ಕರ್ ದಿಯಾ, ಅಂತ ಒಂದು ಸಂದರ್ಭದಲ್ಲಿ ದುಶ್ಮನ್ ಅಂದ್ರೆ ಯಾರು? ನಮ್ಮ ಶತ್ರುಗಳು ನಮ್ಮ ಭಾರತ ದೇಶದ ಮೇಲೆ ಆಕ್ರಮಣ ಮಾಡ್ತಾರೆ. ಅಚಾನಕ್ ಹುಯೆ ಇಸ್ ಹಮ್ಲೆನೆ ಭಾರತೀಯ ಸೇನಾಕೋ ಚೊಂಕಾ ದಿಯಾ. ನೋಡ್ರಿ, ಅಚಾನಕ್ ಎಲ್ಲ ಶಾಂತಿಯುತವಾಗಿತ್ತು, ಹೌದಾ? ಅಚಾನಕ್ಕಾಗಿ ಆದಂಥ ಒಂದು ಆಕ್ರಮಣ ನಮ್ಮ ಭಾರತೀಯ ಸೇನೆಗೆ ಒಂದು ಆಶ್ಚರ್ಯಚಕಿತವನ್ನಗೊಳಿಸಿತ್ತು. छुट्टियां बिताने अपने घर गए सैनिकों को तुरंत वापस आने के ಸಂದೇಶ भेजे गए. ಈ ಒಂದು ಸಂದರ್ಭದಲ್ಲಿ ಯಾವುದೇ ಸೈನಿಕರು ತಮ್ಮ ತಮ್ಮ ಮನೆಗಳಿಗೆ ರಜಾ ದಿನಗಳನ್ನು ಕಳೀಲಿಕ್ಕೆ ಹೋದರೂ ಕೂಡ ಅವರನ್ನು ತಕ್ಷಣಕ್ಕೆ ವಾಪಸ್ ಬರಬೇಕು ಅಂತ ಹೇಳಿ ಅವರಿಗೆ ಆರ್ಡರನ್ನು ಕಳಿಸಲಾಗತ್ತೆ. ಇಂಥ ಸಂದರ್ಭದಲ್ಲಿ
छुट्टियां बिता रहे भारतीय सेना का ही एक मेजर को जब सूचना मिली तो जाने की तैयारी कर उन्होंने माँ के पैर छूकर ಪ್ರಣಾಮ್ किया. ಇದೇ ರೀತಿಯಲ್ಲಿ ತನ್ನ ರಜಾ ದಿನಗಳನ್ನು ಕಳಿಬೇಕು ಅಂತ ನಮ್ಮ ಭಾರತ ಸೇನೆಯಲ್ಲಿರುವಂಥ ಒಬ್ಬ ಮೇಜರ್ ಸೂಚನೆ ಸಿಕ್ಕ ತಕ್ಷಣ ತಯಾರಿಸಿಕೊಂಡು ತನ್ನ ಅಮ್ಮನ ಚರಣ ಸ್ಪರ್ಶಗಳನ್ನು ಮಾಡ್ತಾರೆ. ಮಾ ಕಾ ಮಮತ್ವ ಜಾಗುಟ. ನೋಡ್ರಿ, ಸೈನಿಕರು ಹೋದವರು ವರ್ಷನೋ 6 ತಿಂಗಳು 2 ವರ್ಷನೋ ಆದಮೇಲೆ ತಮ್ಮ ಮನೆಗೆ ಬರ್ತಾ ಇರ್ತಾರೆ. ಅಂಥ ಸಂದರ್ಭದಲ್ಲಿ ಮಗ ಈಗ ಬಂದಿದ್ದಾನೆ, ವಾಪಸ್ ಹೋಗ್ತಾನಂದ್ರೆ ಯಾವ ತಾಯಿಯ ಒಂದು ಪ್ರೀತಿ ಇಲ್ಲಿ ಹೇಳ್ರಿ ಅವಳು ವ್ಯಕ್ತಪಡಿಸೋಕ್ಕಾಗಲ್ಲ. आंखों में आंसू भर गए और उन्होंने बेटे को सीने से लगा लिया. ಕಣ್ಣಿನಿಂದ ಅಮ್ಮನ ಅಮ್ಮನ ಒಂದು ಕಣ್ಣೀರು ಹೋಗ್ತಾ ಇದೆ, ತುಂಬಿಬಿಡ್ತು, ಕಣ್ಣೀರಿಂದ ತುಂಬಿತು ಅಮ್ಮನ ಕಣ್ಣುಗಳು. ಅವರು ತಮ್ಮ ಮಗನನ್ನ ಸೀನೆ ಸೆ ಲಗಾನ ಅಂದ್ರೇನು ಗಟ್ಟಿಯಾಗಿ ತಪ್ಕೊಳ್ತಾರೆ. ಮೇಜರ್ ಕಾ ಗಲಾಬಿ ರೂಂದ್ ಗಯಾ. ಅವರ ಕೂಡ ಒಂದು ಗಂಟ್ಲು ಏನಾಗುತ್ತೆ ಇಲ್ಲಿ ಗದ್ಗದಿತ ಆಗೋದು, ದುಃಖದಿಂದ ಅದು ಕೂಡಿರತ್ತೆ. ಪರ್ ತುರಂತ್ ಹಿ ಮಾತೃಭೂಮಿ ಕಾ ಸ್ಮರಣ ಹೋ ಆಯಾ. ಅಂತ ಮಗನಿಗೆ ಇಲ್ಲಿ ಎಷ್ಟೇ ದುಃಖ ಆದರೂ ತನ್ನ ಒಂದು ಹೆತ್ತ ಅಮ್ಮನನ್ನು ಬಿಟ್ಟು ಹೋಗುವಂಥ ಸಂದರ್ಭ. ಅಂಥ ಸಂದರ್ಭದಲ್ಲೂ ಕೂಡ ಏನಾಗುತ್ತೆ ಇಲ್ಲಿ ಮೇಜರ್ ಅವರು ತಮ್ಮ ಗದ್ಗದಿತ ಧ್ವನಿಯಿಂದ ಏನವ್ರಿಗೆ ಏನಾಗುತ್ತೆ, ತಮ್ಮ ಮಾತೃಭೂಮಿಯ ನೆನಪಾಗತ್ತೆ. ಇಲ್ಲಿ ಕರ್ತವ್ಯ ಮಾಡಲೇಬೇಕು, ಹೌದು ತಾನೆ. ಯುದ್ಧ ಭೂಮಿ ಕೋ ಜಾತೆ ಹುಯೆ ಪುತ್ರಕ್ಕೆ ಸಿರ್ ಪರ್ ಹಾತ್ ರಕ್. ಇಲ್ಲ ಅಮ್ಮನೂ ಏನು ಕಡಿಮೆ ಇಲ್ಲ, ಒಬ್ಬ ಮೇಜರನಿಗೆ ಜನ್ಮ ಕೊಟ್ಟಂತ ಅಮ್ಮ ಅವರು ಯುದ್ಧ ಭೂಮಿಗೆ ಹೋಗುವಂತ ತನ್ನ ಮಗನ ಒಂದು ತಲೆ ಮೇಲೆ ತನ್ನ ಕೈಯನ್ನ ಇಟ್ಟು ಆಶೀರ್ವಾದ ಕೊಡ್ತಾ ಹೇಳ್ತಾರೆ, ಬೇಟೆ ಇಸ್ ಸಮಯ ರಾಷ್ಟ್ರ ರಕ್ಷಾ ಹಿ ಪ್ರತ್ಯೇಕ ಭಾರತೀಯ ಕಾ ಸಬ್ಸೆ ಬಡಾ ಕರ್ತವ್ಯ ಹೇ. ನೋಡು ಮಗನೆ, ಈ ಒಂದು ಸಮಯದಲ್ಲಿ ರಕ್ಷಣೆಯನ್ನು ಮಾಡುವಂಥ ಪ್ರತಿಯೊಬ್ಬ ಭಾರತೀಯನ ಬಹಳ ದೊಡ್ಡದಾದಂಥ ಕರ್ತವ್ಯ ಇದು, ನಾವು ರಕ್ಷಣೆಯನ್ನು ಮಾಡಬೇಕು ಅಂತ ಹೇಳಿ. ಜಾವೋ ಔರ್ ದೃಢತಾ ಸೆ ಅಪ್ನೆ ಕರ್ತವ್ಯ ಕಾ ಪಾಲನ್ ಕರೋ. ಹೋಗು, ದೃಢತೆಯಿಂದ ದೃಢ ಮನಸ್ಸಿನಿಂದ ನಿನ್ನ ಕರ್ತವ್ಯದ ಪಾಲನೆ ಮಾಡು. ಯಾದ್ ರಹೆ, ನೆನಪಲ್ಲಿ ಇಟ್ಕೋ, ಭಾರತೀಯ ಪರಂಪರಾ ಸೀನೆ ಪರ್ ಗೋಲಿ ಖಾನೆ ಕಿ ಹೈ, ಪೀಠ್ ಪರ್ ನಹಿ. ನಮ್ಮ ಭಾರತೀಯ ಪರಂಪರೆ ಹಿಂದಿನ ಕಾಲದಿಂದ ನಾವು ಶತ್ರುಗಳನ್ನು ಯುದ್ಧ ಮಾಡ್ತಾ ಬಹಳಷ್ಟು ಜನ ವೀರ ಪುರುಷರು ನಮ್ಮ ದೇಶದಲ್ಲಿ ಹೋಗಿದ್ದಾರೆ ಮಕ್ಕಳೇ. ಸಂಗೊಳ್ಳಿ ರಾಯಣ್ಣ ಆಗಿರ್ಬೋದು, ಕಿತ್ತೂರು ರಾಣಿ ಚೆನ್ನಮ್ಮ ಆಗಿರ್ಬೋದು, ರಾಣಿ ಅಬ್ಬಕ್ಕಾದೇವಿ ಆಗಿರ್ಬೋದು, ಅವರೆಲ್ಲ ತಮ್ಮ ದೇಶಕ್ಕೋಸ್ಕರ ತಮ್ಮ ಪ್ರಾಣದ ಬಲಿಯನ್ನು ಕೊಟ್ಟಂಥ ಮಹಾಪುರುಷರು. ಅವರಲ್ಲಿ ಈ ಪಾಠದಲ್ಲಿ ಬಂದಂಥ ಮೇಜರ್ ಹೊರತಾಗಿಲ್ಲ. ಅವರಿಗೆ ಅವರ ಅಮ್ಮ ಏನು ಹೇಳ್ತಾರೆ, ನಮ್ಮ ಭಾರತ ದೇಶದ ಪರಂಪರೆ, ನಾವು ಯಾವಾಗಲೂ ಕಷ್ಟವನ್ನು ಎದುರಿಗಿಂದ ನಾವು ಎದುರಿಸ್ಬೇಕೇ ಹೊರತು ಹಿಂದೆ ಪೀಠ್ ಪರ್ ರಹಿ ಅಂದರೆ ಬೆನ್ನನ್ನು ಯಾವತ್ತೂ ತೋರಿಸಬಾರ್ದು ಅಂತ ಹೇಳ್ತಾರೆ. ಯುದ್ಧ ಭೀಷಣ್ ರೂಪ್ ಸೆ ಫೈಲ್ತಾ ಜಾ ರಹಾ ತಾ. ಬಹಳ ಗಂಭೀರವಾಗಿ ಅದು ಯುದ್ಧ ಏನಾಗುತ್ತೆ, ಎಲ್ಲ ಕಡೆ ಹರಡಕ್ಕೆ ಶುರುವಾಗತ್ತೆ. ಇಚ್ಚೋಗಿಲ್ ನಹರ್, ಇಲ್ಲಿ ನೋಡಿ ಮಕ್ಕಳೇ, ಇಚ್ಚೋಗಿಲ್ ಅನ್ನುವಂಥದ್ದು ಪಾಕಿಸ್ತಾನದ ಲಾಹೋರ್ ಹತ್ರ ಇರುವಂಥ ಒಂದು ಪ್ರದೇಶ ಇದು. ಅಲ್ಲೊಂದು ಕೆನಾಲ್ ಇದೆ, ಒಂದು ಬಂಡ್ ಪ್ರದೇಶದಲ್ಲಿ. ಬಂಡ್ ಅಂದ್ರೇನು, ಎತ್ತರವಾದಂಥ ಒಂದು ಕಟ್ಟಿದಂಥ ಒಂದು ಪ್ರದೇಶದಲ್ಲಿ ಒಂದು ಕೆನಾಲನ್ನು ಮಾಡಿದ್ದಾರೆ. ನಹರ್ ಕಾ ಮತ್ಲಬ್ ಕೆನಾಲ್ ಹೋತಾ ಹೈ. ಇಚ್ಚೋಗಲ್ ನಹರ್ ಕಾ ಮೋರ್ಚಾ ಭಾರತೀಯ ಸೇನಾ ಕೆ ಲಿಯೆ ಚುನೌತಿ ಕಿ ದೀವಾರ್ ಬನಾ ಕಡಾ ಥಾ. ಈ ಒಂದು ಮೋರ್ಚಾ ಅಂದರೆ ಒಂದು ಸೈನ್ಯ ಭಾರತದ ದೇಶಕ್ಕೋಸ್ಕರ ಒಂದು ಎಚ್ಚರಿಕೆಯ ಒಂದು ಗೋಡೆಯಾಗಿ ನಿಂತಿತ್ತು. यहाँ पर प्रश्न उठता है, इस अवैध दीवार को तोड़ने की जिम्मेदारी कौन निभाएगा. ಈ ಒಂದು ಅವೈಧವಾದಂಥ ದಿವಾರ್ ಅಂದ್ರೇನು, ಗೋಡೆ, ಇದನ್ನ ಒಡಿಬೇಕು, ಅದನ್ನು ಒಡೆಯೋಕ್ಕೋಸ್ಕರ ಈ ಒಂದು ಜವಾಬ್ದಾರಿಯನ್ನು ಯಾರು ತಗೊಳ್ತಾರೆ ಅನ್ನೋದು ಇಲ್ಲಿ ಪ್ರಶ್ನೆಯಾಗಿತ್ತು ಮಕ್ಕಳೇ. यहाँ पर ಕಾರ್ಯ ಆಸಾನ್ ನಹಿ ತಾ. ಕೆಲಸ ಅಷ್ಟೊಂದು ಸರಳವಾಗಿ ಅಂತೂ ಇರಲಿಲ್ಲ. ಸೀದೆ ಮೌತ್ ಕೆ ಸಾಥ್ ಜೂಜ್ನಾ ಥಾ. ಡೈರೆಕ್ಟಾಗಿ ಇಲ್ಲಿ ಸಾವಿನ ಜೊತೆ ಹೋರಾಡುವಂಥ ಒಂದು ಕೆಲಸ ಇತ್ತು. ಪರ್ ವೀರ್ ಕಬಿ ಮೌತ್ ಕೆ ಭೈಸೆ ರುಕೆ ಹೇ. ಆದರೆ ಯಾವತ್ತಾದರೂ ಈ ಒಂದು ವೀರರು ಸಾವಿನ ಒಂದು ಭಯದಿಂದ ನಿಂತಿದ್ದಾರಾ ನಮ್ಮ ದೇಶದಲ್ಲಿ? ಸಾಧ್ಯನೇ ಇಲ್ಲ, ಹೌದು ತಾನೇ ಬಚ್ಚೋ. ಅದೇ ರೀತಿಯಲ್ಲಿ ಯಾವತ್ತು ವೀರರು
ಸಾವಿನ ಭಯದಿಂದ ನಿಲ್ಲಂಗಿಲ್ಲ. ತುರಂತ್ ಏಕ್ ವೀರನೆ ಇಸ್ಕಾ ದಾಯಿತ್ವ ಸ್ವೀಕಾರ ಕರ್ಲಿಯಾ. ತಕ್ಷಣ ಇದರ ಒಂದು ದಾಯಿತ್ವ ಅಂದರೆ ಮುಂದಾಳತ್ವವನ್ನು ಒಬ್ಬ ವೀರ ಇಲ್ಲಿ ಸ್ವೀಕಾರ ಮಾಡ್ತಾರೆ. ಏ ಗಾಂವ್ ಸೆ ಆಯೇ ಹುಯೇ ವಹಿ ಮೇಜರ್ ತೆ. ಏನು ತಮ್ಮ ರಜಾ ದಿನಗಳನ್ನು ಕಳಿಲಿಕ್ಕಂತ ಹೋದವರು ಅಮ್ಮನ ಆಶೀರ್ವಾದ ತಗೊಂಡು ಬಂದಂಥ ಮೇಜರ್ ಅವರು ಈ ಮುಂದಾಳತ್ವವನ್ನು ತಮ್ಮ ಕೈಗೆ ತಗೊಂಡ್ರು. ಮೌತ್ ಕಿ ಪರ್ವಾಹ ಕಿಯೇ ಬಿನಾ ಮೇಜರ್ನೆ ಮೋರ್ಚಾ ಸಂಭಾಲಿಯಾ. ಸಾವಿನ ಒಂದು ಪರ್ವಾಹ ಮಾಡ್ದೇನೆ ಅವರು ಏನು ಮಾಡ್ತಾರೆ, ಈ ಒಂದು ಮುಂದಾಳತ್ವವನ್ನು ವಹಿಸ್ತಾರೆ. ವೇ ಧೀರೆ ಧೀರೆ ಆಗೆ ಬಡ್ನೆ ಲಗೆ. ನಿಧಾನಕ್ಕಾಗಿ ಅವರು ಮುಂದೆ ಹೋಗ್ತಾರೆ. ದಿಲ್ ದೆಹಲಾನೆ ವಾಲಿ ಗೋಲಿಯೋ ಕಾ ಶೋರ್ ಅಂದರೆ ಹಾರಿಬಲ್ ಶಾಕು, ಹೌದಾ, ನಮ್ಮ ಹೃದಯಕ್ಕೆ ಏನಾಗಬೇಕು, ನಡುಗಬೇಕು ನಮ್ಮ ಹೃದಯ ಅಂತ ಒಂದು ಗೋಲಿಯೋಂಕ ಶೋರ್ ಅಂದರೆ ಗುಂಡುಗಳ ಒಂದು ಏನಾಗುತ್ತೆ ಇಲ್ಲಿ ಶಬ್ದ, ಎಲ್ಲ ಹೃದಯವನ್ನು ನಡಗಿಸುವಂಥ ಗುಂಡುಗಳ ಶಬ್ದ ಇಲ್ಲಿ ಜೈಸೆ ಮಾನೋ ಕಾನೂನ್ ಕೆ ಪರ್ದೋಂ ಕೋ ಫಾಡ್ನೆ ಕಿ ಕೋಶಿಶ್ ಕರ್ ರಹಾ ಥಾ. ಯಾವ ರೀತಿ ಇತ್ತಂದರೆ ಕಿವಿಗಳ ಒಂದು ಕಿವಿಪಟಲ ಅಂತ ಇರುತ್ತೆ, ಅದನ್ನು ಒಡೆಯೋ ಒಂದು ಪ್ರಯತ್ನದಲ್ಲಿರತ್ತೇನೋ ಆ ಒಂದು ಗುಂಡುಗಳ ಶಬ್ದ, ಹೃದಯವನ್ನು ನಡಗಿಸುವಂಥ ಶಬ್ದ ಇರುತ್ತೆ ಅಲ್ಲಿ. ಅಂಥ ಸಂದರ್ಭದಲ್ಲಿ ಮುಂದಾಳತ್ವವನ್ನು ವಹಿಸಿದಂಥ ಮೇಜರ್ ಅವರು ಯುದ್ಧ ಮಾಡ್ತಾ ಮುಂದೆ ಹೋಗ್ತಾರೆ. ಮೇಜರ್ ಪರ್ ದೇಶಭಕ್ತಿ ಕಾ ಜೋಶ್ ಪೂರಿ ತರಹ ಛಾಯಾ ಹುವಾ ತಾ. ಮೇಜರ್ ಅವರಲ್ಲಿ ಒಂದು ದೇಶಭಕ್ತಿಯ ಒಂದು ಜೋಶ್ ಅವರಲ್ಲಿ ತುಂಬಾ ಇರುತ್ತೆ. ಮೌಕೆ ಕಾ ಇಂತಜಾರ್ ಕಿಯಾ ಜಾಯ್ ಇತ್ನಾ ಸಮಯ ಭೀ ನಹಿ ತಾ. ಒಂದು ಯಾವುದಾದ್ರೂ ಅವಕಾಶಕ್ಕಾಗಿ ಕಾಯಬೇಕು ಅನ್ನುವಂಥ ಒಂದು ಸಮಯ ಕೂಡ ಇಲ್ಲಿ ಅವ್ರ ಹತ್ರ ಇರಲಿಲ್ಲ. इसलिए वे धड़ाधड़ गोलीबार करते हुए दुश्मनों के टैंकों को ध्वस्त करते आगे बढ़ रहे थे. ಆದ್ದರಿಂದ ಅವರು ಎದುರಿಗೆ ಬಂದಂಥ ಈ ದುಶ್ಮನರ ಟ್ಯಾಂಕರ್ಸ್ ಇರುತ್ತೆ, ಶತ್ರುಗಳ ಟ್ಯಾಂಕರ್ಗಳನ್ನು ಹಾಳು ಮಾಡ್ತಾ, ಧ್ವಸ್ತ್ ಕರ್ನಾಕ ಮತ್ಲಬ್ ಹೋತಾ ಹೇ ನಾಶ ಮಾಡೋದು, ನಾಶ ಮಾಡ್ತಾ ಅವ್ರು ಏನು ಮಾಡ್ತಾರೆ, ಮುಂದೆ ಸಾಕ್ತಾ ಇರ್ತಾರೆ. ತಬಿ ದುಶ್ಮನ್ ಕಿ ಕೈ ಗೋಲಿಯಾं एक साथ सनसनाती हुई आई और मेजर के हाथ व पेट में घुस गई ಅಂತ ಒಂದು ಸಂದರ್ಭದಲ್ಲಿ ಶತ್ರುಗಳ ಗೋಲಿಗಳು ಅಂದರೆ ಗುಂಡುಗಳು ಒಂದೇ ಸರ್ತಿ ಬರ್ತಾ ಏನಾಗುತ್ತೆ, ಮೇಜರ್ ಅವರ ಕೈಗೆ ಹೊಟ್ಟೆಯಲ್ಲಿ ಹೋಗ್ತಾ ಇರತ್ತೆ. ಮಗರ್ ಭಾರತೀಯ ಪರಂಪರಾ ಕೇಸಾ ಹೇ ಸೀನೆ ಪರ್ ಗೋಲಿ ಖಾನೆ ಕಿ ಹೇ. ನಮ್ಮ ಭಾರತೀಯ ಪರಂಪರೆ ನಾವು ಗೋಲಿಗಳನ್ನು ಎದುರಿಸುವಂತಹದ್ದು, ತಾಕಿ ಪೀಠ್ ದಿಖಾಕರ್ ಯಹಾ ಪರ್ ಭಾಗ್ನಾ ನಹೀ ಹೋತಾ ಹೈ ಬಚ್ಚೋ. ಮಾँ के ए ಶಬ್ದ ಪ್ರೇರಣಾ ದೇ ರಹೇ ತೆ. ಮೇಜರ್ ಅವರಿಗೆ ಅಮ್ಮನ ಈ ಕೆಲವೊಂದು ವಾಕ್ಯಗಳು ಏನು ಮಾಡ್ತಾ ಇದ್ವು, ಪ್ರೇರಣೆಯನ್ನು ಕೊಡ್ತಾ ಇದ್ವು. ವೇ ಚೋಟ್ ಕಿ ಪರ್ವಾಹ ಕಿಯೇ ಬಗೈರ್ ಆಗೆ ಬಡ್ತೆ ರಹೆ ಅವ್ರ ಗೋಲಿಯಾ ಆ ಆಕರ್ ಉನ್ಕೆ ಸೀನೆ ಮೇ ಗುಸ್ತಿ ಗಯಿ. ಅವರು ಯಾವುದೇ ಗಾಯವನ್ನು ಏನು ನೋಡ್ದೇನೆ, ಅದರ ಚಿಂತೆ ಮಾಡ್ದೇನೆ ಅವ್ರೇನು ಮಾಡಿದ್ರು, ಮುಂದೆ ಗೋಲಿಯನ್ನು ಅವರನ್ನು ಎದುರಿಸ್ತಾ ಮುಂದೆ ಮುಂದೆ ಸಾಗಿದ್ರು. ಅದೇ ರೀತಿಯಲ್ಲಿ ಶತ್ರುಗಳ ಗೋಲಿಗಳು ಬಂದು ಅವರ ಒಂದು ಸೀನಾ ಅಂದರೆ ಏನಪ್ಪಿ ಹೃದಯದಲ್ಲಿ ಹೋಗ್ತಾ ಇದ್ವು. ಸ್ಥಿತಿ ಕೋ ಸಮಜ್ತೆ ಹುಯೇ ಉನ್ಕೋ ಪೀಛೆ ಹಟ್ನೆ ಕಾ ಆದೇಶ ಜಾರಿ ಕಿಯಾ ಗಯಾ ಪರ್ ಮೇಜರ್ ಕೆ ಕದಮ್ ರುಕೆ ನಹಿ. ನೋಡ್ರಿ, ಸ್ಥಿತಿಯ ಗಂಭೀರತೆಯನ್ನು ತಿಳ್ಕೊಂಡು ಯುದ್ಧ ಬಿಟ್ಟು ವಾಪಸ್ ಬಂದ್ಬಿಡ್ರಿ ಅಂತ ಹೇಳಿದ್ರು ಕೂಡ ಇಲ್ಲಿ ಮೇಜರ್ ಅವರ ಹೆಜ್ಜೆಗಳು, ಅವರ ಒಂದು ಮುಂದೆ ಹೋದಂಥ ಹೆಜ್ಜೆ ನಿಲ್ಲಲಿಲ್ಲ. ದುಶ್ಮನ್ ಕೆ ಸಾರೆ ಟ್ಯಾಂಕೋ ಕೋ ಧ್ವಸ್ತ್ ಕರ್ ವಿಜಯಶ್ರೀ ಕೋ ಗಲೆ ಲಗಾಕರ್ ಹಿ ಉನ್ಹೋನೆ ದಮ್ ಲಿಯಾ. ನೋಡ್ರಿ, ಇಷ್ಟೆಲ್ಲ ನೋವಿದ್ರು ಅಮ್ಮನ ಪ್ರೇರಣೆಯ ಮಾತುಗಳಿಂದ ಅವ್ರೇನು ಮಾಡಿದ್ರು, ಶತ್ರುಗಳ ಎಲ್ಲ ಟ್ಯಾಂಕುಗಳನ್ನು ಹಾಳು ಮಾಡಿ ವಿಜಯಶ್ರೀಯನ್ನು ತಮ್ಮ ಒಂದು ಗಲೆ ಲಗಾನ ಮತ್ಲಬ್ ಕ್ಯಾ ಹೇ, ವಿಜಯಶ್ರೀ ಕೋ ಅಪ್ನಾಕರ್ ಅವರು ತಮ್ಮ ಪ್ರಾಣ ದಮ್ ಲಿಯಾ ಮತ್ಲಬ್ ಅಲ್ಲಿ ಸ್ವಲ್ಪ ಉಸಿರು ತಗೊಂಡ್ರು. ತುರಹಂತಿ ಅಮೃತ್ಸರ್ ಕೆ ಸೈನಿಕ್ ಅಸ್ಪತಾಲ್ ಮೇ ಉನ್ಹೇ ಲಾಯೇ ಗಯಾ. ಅಂದರೆ ತಕ್ಷಣ ಅವರನ್ನು ಅಮೃತ್ಸರದ ಒಂದು ಸೈನಿಕರದೇ ಒಂದು ಹಾಸ್ಪಿಟ್ಲ್ ಇರುತ್ತೆ ಇಂಥ ಸಂದರ್ಭದಲ್ಲಿ, ಅಲ್ಲ ಅವರನ್ನು ತರಲಾಯಿತು. ಪರ್ ತಬ್ ತಕ್ ಪೂರಿ ಸೀನಾ ಗೋಲಿಯೋ ಸೆ ಛಲನಿ ಹೋ ಚುಕಾತ. ಆದರೆ ಅಲ್ಲಿ ತನಕ ಅವರ ಹೃದಯ ಆ ಒಂದು ಗುಂಡುಗಳಿಂದ ಛಿದ್ರ ಆಗಿರುತ್ತೆ. ಚಲನಿ ಹೋನೆ ಕಾ ಮತ್ಲಬ್ ಕ್ಯಾ ಹೇ, ಛಿದ್ರ ಆಗಿರೋದು. ರೂಂದೇ ಗಲೆ ಸೆ ಅಧಿಕಾರಿಯೋನೆ ಪೂಚಾ. ಇವರನ್ನು ನೋಡಿ ದುಃಖಿತ ಒಂದು ಧ್ವನಿಯಿಂದ
ಅವರ ಅಧಿಕಾರಿಗಳು ಕೇಳ್ತಾರೆ, ಆಪ್ಕಿ ಕೋಯಿ ಅಂತಿಮ್ ಇಚ್ಛಾ ಹೇ? ನಿಮ್ಮ ಯಾವುದಾದರೂ ಅಂತಿಮ ಇಚ್ಛೆ ಇದೆಯಾ ಅಂತ ಕೇಳ್ತಾರೆ ಆಫೀಸರ್ಸು. ಗೋಲಿಯ ಸೀನೆ ಮೇ ಖಸಕ್ ರಹಿ ಥಿ. ಆ ಒಂದು ಗುಂಡುಗಳು ಎದೆಯಲ್ಲಿ ಚುಚ್ಚುತ್ತಾ, ಖಸಕ್ನ ಮತ್ಲಬ್ ಕ್ಯಾ ಹೇ, ಚುಚ್ಚುತ್ತಾ ಇರತ್ತೆ. ಪರ್ ಮೇಜರ್ ನೆ ಚೆಹರೆ ಪರ್ ಮುಸ್ಕಾನ್ ಲಾತೆ ಹುಯೆ ಕಹಾ. ನೋಡ್ರಿ, ಇದು ಒಂದು ನಮ್ಮ ದೇಶಕ್ಕಾಗಿ ಹೋರಾಡುವಂಥ ಸೈನಿಕರ ಒಂದು ಕ್ವಾಲಿಟಿ, ಗುಣ ಅಂತ ಹೇಳ್ಬೋದು. ಅಷ್ಟೆಲ್ಲ ನೋವಿದ್ರೂ ಕೂಡ ತಮ್ಮ ಮುಖದ ಮೇಲೆ ನಗುವನ್ನು ತರ್ತಾ, ಹಾ ಹೇ, ಹೌದು, ಒಂದು ನನ್ನ ಅಂತಿಮ ಇಚ್ಛೆ ಇದೆ ಅಂತ ಹೇಳ್ತಾರೆ ಅವರು. ಆ ಅಂತಿಮ ಇಚ್ಛೆ ಏನಾಗಿತ್ತಪ್ಪ ಅಂದರೆ, ಮೇರೆ ಮಾँ तक संदेश पहुंचा देना, तुम्हारे बेटे ने गोलियां सीने पर ही खाई है, ಪೀಠ್ ಪರ್ ನಹಿ. ನಿಮ್ಮ ಮಗ ಗುಂಡುಗಳನ್ನು ತಮ್ಮ ಹೃದಯದಲ್ಲೇ ತಿಂದಿದ್ದಾರೆ ಹೊರತು ಬೆನ್ನು ಮಾಡಿ ಯಾವತ್ತೂ ಅವರು ಅದರಿಂದ ಹೆದರಿ ಓಡಲಿಲ್ಲ ಅಂತ ನೀವು ಈ ಒಂದು ಮೆಸೇಜನ್ನು, ಸಂದೇಶವನ್ನು ನಮ್ಮ ತಾಯಿಗೆ ಕೊಡ್ರಿ ಅಂತ ಹೇಳಿ ತಮ್ಮ ಇಚ್ಛೆಯನ್ನು ಅವರು ವ್ಯಕ್ತಪಡಿಸ್ತಾರೆ. ಮಕ್ಕಳೇ, ಜಾನ್ತೆ ಹೇ ಎ ಬಹಾದುರ್ ಕೌನ್ ಥೆ? ನಿಮಗೆ ಗೊತ್ತಾ ಈ ಬಹಾದುರ್ ಅವರು ಯಾರು ಅಂತ ಹೇಳಿ? ಎ ಭಾರತೀಯ ಸೇನಾಕ್ಕೆ ಅಫ್ಸರ್ ಮೇಜರ್ आशाराम त्यागी थे. यहाँ पर आप चित्र देख रहे हो, ये है अपने प्राणों की बलि देकर इच्चोगिल नहर के मोर्चा संभल कर ವಿಜಯಶ್ರೀ ಕೋ ಅಪ್ನಾನೆ ವಾಲಾ ವೀರ ಮೇಜರ್. ಇವರನ್ನು ನಾವು ನೋಡ್ತಾ ಇದ್ದೀವಿ ಇಲ್ಲಿ. ಅದೇ ಅವರು ಮೇಜರ್ ಬಹಾದುರ್ ಯಾರಾಗಿದ್ದಂದರೆ ಆಶಾರಾಮ್ ತ್ಯಾಗಿ ಥೇ, जिन्होंने माँ के वचनों का पालन करते हुए अपनी मातृभूमि की रक्षा के लिए ಪ್ರಾಣೋं ಕಿ ಬಾಜಿ ಲಗಾ ದಿ. ಅವರು ತಮ್ಮ ಅಮ್ಮನ ವಾಣಿಯ ಪ್ರಕಾರ ಮಾತುಗಳ ಒಂದು ಪಾಲನೆಯನ್ನು ಮಾಡ್ತಾ, ತನ್ನ ಒಂದು ಮಾತೃಭೂಮಿಗೆ ರಕ್ಷಣೆ ಮಾಡ್ತಾ, ತನ್ನ ಜೀವನದ ಒಂದು ಏನು ಕೊಟ್ಟರು, ಬಲಿದಾನವನ್ನು ಕೊಟ್ಟಂಥ ವ್ಯಕ್ತಿಯವರಾಗಿದ್ದರು. ದೀಪಕ್ ಬುझ गया, यहाँ पर देखिए, दीपक बुझ गया पर उसकी अमर ज्योति युगों तक देशभक्तों को राह दिखाती रहेगी. ಈ ಒಂದು ಜ್ಯೋತಿ ಇಲ್ಲಿ ಆರಿ ಹೋಯಿತು. ಆಶಾರಾಮ್ ತ್ಯಾಗಿ ಅನ್ನುವಂಥ ಜ್ಯೋತಿ ಇಲ್ಲಿ ಆರಿ ಹೋಯಿತು. ಆದರೆ ಅವರ ಅಮರ ಜ್ಯೋತಿ ಏನಿದೆಯಲ್ಲ, ಅಮರರಾಗಿ ಅವರು ಯುಗಗಳ ತನಕ, ನೋಡ್ರಿ, ಇವತ್ತಿಗೂ ನಾವು ಅವರ ಪಾಠನ ಓದ್ತಾ ಇದ್ದೀವಿ ಇಲ್ಲಿ. ಹೌದಾ ಮಕ್ಕಳೇ? ದೇಶಭಕ್ತೋಂಕೋ ರಾಹ ದಿಕ್ಕಾತಿ ರಹಿ. ದೇಶಭಕ್ತರಿಗೆ ಇದು ಏನು ಮಾಡ್ತಾ ಇದೆ, ಒಂದು ದಾರಿಯನ್ನು, ಯಾವುದರ ದಾರಿಯನ್ನು, ಯಾವ ರೀತಿ ನಮ್ಮ ದೇಶಭಕ್ತಿಯ ಸಲುವಾಗಿ ನಾವು ನಮ್ಮ ಮಾತೃಭೂಮಿಯ ಸಲುವಾಗಿ ನಮ್ಮ ಪ್ರಾಣವನ್ನು ಬಲಿದಾನ ಕೊಡ್ಬೋದು ಅಂತ ಹೇಳಿ ದೇಶಭಕ್ತರಿಗೆ ಒಂದು ದಾರಿಯನ್ನು ತೋರಿಸ್ತಾ ಇದೆ ಈ ಒಂದು ಆಶಾರಾಮ್ ತ್ಯಾಗಿ ಅನ್ನುವಂಥ ಜ್ಯೋತಿ. ಸೊ ಮಕ್ಕಳೇ, ನಾವು ನಮ್ಮ ನಿಜವಾಗ್ಲೂ ಸೆಲ್ಯೂಟ್ ಮಾಡಬೇಕು ಇಂಥ ವೀರರಿಗೆ. ಇವರು ದೀಸ್ ಆರ್ ದ ರಿಯಲ್ ಹೀರೋಸ್ ಆಫ್ ಅವರ್ ಕಂಟ್ರಿ. ಇವರು ನಮ್ಮ ದೇಶದ ನಿಜವಾದ ನಾಯಕರು. ಹೌದಾ? ತಮ್ಮ ಪ್ರಾಣಗಳನ್ನು ಬಲಿ ಕೊಡ್ತಾ, ನಮ್ಮನ್ನು ರಕ್ಷಣೆ ಮಾಡ್ತಾ, ನಮ್ಮ ದೇಶದ ರಕ್ಷಣೆ ಮಾಡ್ತಾ ತಮ್ಮ ಜೀವದ ಒಂದು ಬಲಿದಾನವನ್ನು ಕೊಡ್ತಾ ಇದ್ದಾರೆ. ಅಂದರೆ ಮಕ್ಕಳೇ, ಇವತ್ತು ನಾವು ಆರಾಮಾಗಿ ಮನೆಯಲ್ಲಿ 2 ಹೊತ್ತು ಊಟ ಮಾಡಿಕೊಂಡು ಆರಾಮಾಗಿ ಇದ್ದೀವಿ ಅಂದರೆ ಅದಕ್ಕೆ ಕಾರಣ ಇಂಥ ಸೈನಿಕರು ಅಂತ ಹೇಳ್ತಾ ನಾನಿಲ್ಲಿ ನನ್ನ ಪಾಠನ ಮುಗಿಸ್ತಾ ಇದ್ದೀನಿ. ಧನ್ಯವಾದ ಬಚ್ಚೋ.